ನಮಸ್ತೆ ಸ್ನೇಹಿತರೆ, ನಾವಿಂದು ಬ್ಲಡ್ ಪ್ರೆಷರ್, ಬಿಪಿ, ಹೈಪರ್ ಟೆನ್ಷನ್ ಅಥವಾ ಕನ್ನಡದಲ್ಲಿ ರಕ್ತದೊತ್ತಡವೆಂಬ ಸಾಮಾನ್ಯವಾಗಿ ದೈಹಿಕ ಅನಾರೋಗ್ಯಕರ ಲಕ್ಷಣದ ಬಗ್ಗೆ ತಿಳಿಯೋಣ. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರಿಗೆ ಅಚಾನಕ್ ರಕ್ತದ ಒತ್ತಡ ಬಿಪಿ ಹೆಚ್ಚುವ ಸಮಸ್ಯೆ ಕಾಣಿಸುತ್ತಿದೆ. ವೈದ್ಯರನ್ನು ಭೇಟಿಯಾಗುವ ಮೊದಲು ನಿಮಗೆ ಕುಳಿತಲ್ಲೇ ಬೆವರುವುದಾಗಲಿ, ಕೆಲಸ ಮಾಡದೆ ಆಯಾಸವಾದಂತಾಗಲಿ, ನಡೆಯುವಾಗ ತೋರಾಡಿದಂತೆಯೂ ಅಥವಾ ಯಾರೋ ಹಿಂದಿಂದ ದೂಡಿದಂಥ ಅನುಭವೇ ಆಗಲಿ, ಹೃದಯದ ಬಡಿತವು ಜೋರಾಗಿ ಕೇಳುವುದಾಗಲಿ, ರಾತ್ರಿಯ ನಿದ್ರೆಯ ಪೂರ್ಣ ಪ್ರಮಾಣದಲ್ಲಿ ಬರದಿರುವುದಾಗಲಿ ಈ ಘಟನೆ ಆಗಾಗ ಮರುಕಳಿಸುತ್ತಿದ್ದರೆ ಇದರ ಮೂಲ ಕಾರಣವು ಅತಿಯಾದ ಮಾನಸಿಕ, ದೈಹಿಕ ಒತ್ತಡ, ನಿದ್ರೆ ಕೊರತೆ, ಹೆಚ್ಚು ಉಪ್ಪನ್ನು ಆಹಾರದೊಂದಿಗೆ ಸೇವನೆ, ಅತಿಯಾದ ಮಾನಸಿಕ ಚಿಂತೆ, ದೈಹಿಕ ಶ್ರಮ ಇವೆಲ್ಲ ಕಾರಣಗಳಿಂದ ಬಿಪಿ ಏಕಾಏಕಿ ಹೆಚ್ಚಬಹುದು. ಅಂತಹ ಸಂದರ್ಭದಲ್ಲಿ ಭಯಪಡುವ ಅಗತ್ಯವಿಲ್ಲ. ಮನೆಯಲ್ಲೇ ಸಿಗುವ ಕೆಲವು ಸರಳ ವಸ್ತುಗಳು ತಾತ್ಕಾಲಿಕವಾಗಿ ಬಿಪಿಯನ್ನು ಸಮತೋಲನಕ್ಕೆ ತರಲು ಸಹಾಯ ಮಾಡಬಹುದು. ಮೊದಲನೆಯದು ನಿಂಬೆ ನೀರು. ನಿಂಬೆಯಲ್ಲಿರುವ ಪೊಟ್ಯಾಷಿಯಂ ಮತ್ತು ಆಂಟಿಆಕ್ಸಿಡೆಂಟ್ಸ್ ರಕ್ತನಾಳಗಳನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತವೆ. ಬಳಸುವ ಕ್ರಮ: 1 ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆ ರಸ ಹಾಕಿ ನಿಧಾನವಾಗಿ ಕುಡಿಯಿರಿ. ಎರಡನೆಯ ಪರಿಹಾರ ತೆಂಗಿನಕಾಯಿ ನೀರು. ಇದರಲ್ಲಿರುವ ನೀರು ದೇಹದ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಸರಿಪಡಿಸುತ್ತದೆ. ಇದು ಹೃದಯಕ್ಕೆ ಒಳ್ಳೆಯದು ಮತ್ತು ಬಿಪಿ ನಿಯಂತ್ರಣದಲ್ಲಿ ಸಹಕಾರಿಯಾಗುವುದು. ಬಳಕೆಯು ದಿನಕ್ಕೆ 1 ಗ್ಲಾಸ್ ಸಾಕು. ಮೂರನೆಯ ಉಪಾಯ ಬೆಳ್ಳುಳ್ಳಿ. ಇದರಲ್ಲಿರುವ ಸಂಯುಕ್ತಗಳು ರಕ್ತ ಸಂಚಾರವನ್ನು ಉತ್ತಮಗೊಳಿಸಿ ಬಿಪಿ ಇಳಿಸಲು ಸಹಾಯ ಮಾಡುತ್ತವೆ. ಬಳಕೆಯ ಕ್ರಮ: 1-2 ಕಚ್ಚಾ ಬೆಳ್ಳುಳ್ಳಿ ಸ್ಲೈಸ್ಗಳನ್ನು ನೇರವಾಗಿ ಅಥವಾ ಆಹಾರದಲ್ಲಿ ಸೇರಿಸಬಹುದು. ನಾಲ್ಕನೆಯ ಉಪಾಯವು ಬಿಪಿ ಹೆಚ್ಚಾದಾಗ ತಕ್ಷಣ ನಿಶ್ಚಲವಾಗಿ ಕುಳಿತು ಆಳವಾದ ಉಸಿರಾಟ ಡೀಪ್ ಬ್ರೀದಿಂಗ್ ಮಾಡುವುದು ತುಂಬಾ ಮುಖ್ಯ. ಇದನ್ನು 5-10 ನಿಮಿಷ ಕಾಲ ನಿಧಾನವಾಗಿ ಉಸಿರೆಳೆದು ನಿಧಾನವಾಗಿ ಬಿಡಿ. ಇದು ಮನಸ್ಸನ್ನು ಶಾಂತಗೊಳಿಸಿ ಬಿಪಿ ಇಳಿಸಲು ಸಹಾಯ ಮಾಡುತ್ತದೆ. ದಿನನಿತ್ಯ ತಪ್ಪಿಸಬೇಕಾದವುಗಳು: ಹೆಚ್ಚು ಉಪ್ಪಿನೊಂದಿಗೆ ಆಹಾರ ಸೇವನೆ, ಆಗಾಗ ಕಾಫಿ, ಚಹಾ ಹೆಚ್ಚಿನ ಸೇವನೆ, ಅತಿಯಾದ ಧೂಮಪಾನ ಅಂದರೆ ಸ್ಮೋಕಿಂಗ್, ಮದ್ಯಪಾನ ಮಾಡುವುದು ಅಂದರೆ ಆಲ್ಕೋಹಾಲ್ ಕನ್ಸ್ಯೂಮಿಂಗ್, ಹಾಗೂ ಕೊನೆಯಲ್ಲಿ ಅತಿಯಾದ ಮಾನಸಿಕ ಒತ್ತಡ. ಮಹತ್ವದ ಸೂಚನೆ: ಇವುಗಳ ಹೊರತಾಗಿ ಬಹಳವಾಗಿ ಆಗಾಗ ಕಂಡುಬರುವ ತಲೆಸುತ್ತು, ಎದೆನೋವು, ಉಸಿರಾಟದ ತೊಂದರೆ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸಲಹೆಯನ್ನು ಪಡೆಯಿರಿ. ಈ ಸಲಹೆಗಳು ಸಾಮಾನ್ಯ ಮಾಹಿತಿ ಮಾತ್ರ, ವೈದ್ಯರ ಸಲಹೆಗೆ ಪರ್ಯಾಯವಲ್ಲ. ಸಂದೇಶ ಸಮಯಕ್ಕೆ ಗಮನ ಕೊಟ್ಟರೆ ಸರಳ ಜೀವನ ಶೈಲಿ ಮತ್ತು ಆಹಾರದಿಂದ ಬಿಪಿಯನ್ನು ನಿಯಂತ್ರಣದಲ್ಲಿಡಬಹುದು.